ವೆಲ್ಕಮ್ ಟು ಸಂಜಯ್ ಸೈನ್ಸ್ ಫ್ಯಾಕ್ಟ್ರಿ. ಎಕ್ಸಾಮ್ ಒಂದು ಕ್ವಶನ್ ಕೇಳಿದಾರೆ ಅಂತ ತಿಳ್ಕೊಳ್ಳಿ. ಏನ್ ಗೊತ್ತಾ? ಎಲಾಸ್ಟಿಸಿಟಿ, ಎಲಾಸ್ಟಿಸಿಟಿ ಸ್ಥಿತಿಸ್ಥಾಪಕತ್ವ. ಏನ್ ಹೇಳಿ ಕನ್ನಡದಲ್ಲಿ? ಸ್ಥಿತಿ ಸ್ಥಾಪಕತ್ವ. ಎಲಾಸ್ಟಿಸಿಟಿ ಸ್ಟೀಲ್ ಅಲ್ಲಿ ಜಾಸ್ತಿ ಇದೆಯಾ ಅಥವಾ ರಬ್ಬರ್ ಅಲ್ಲಿ ಜಾಸ್ತಿ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರೆ ನೀವು ಯಾವ್ದು ಆನ್ಸರ್ ಮಾಡ್ತೀರಾ? ಇಲ್ಲಿ ಎಲಾಸ್ಟಿಸಿಟಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಮೆಜಾರಿಟಿ ಆಫ್ ದ ಎಕ್ಸಾಮಿನೇಷನ್ಸ್ ನಲ್ಲಿ ಈ ಟಾಪಿಕ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಸರ್ ರಬ್ಬರ್ ಅಲ್ವಾ ಜಾಸ್ತಿ ಎಲಾಸ್ಟಿಕ್ ಹಿಗುತ್ತಲ್ವಾ ಅಂತ ಅನ್ಕೊಂಡ್ಬಿಡ್ತೀರಾ. ಎಕ್ಸ್ಪ್ಯಾಂಡ್ ಆಗೋದಲ್ಲ ಎಲಾಸ್ಟಿಸಿಟಿ ಅಂತ ಹೇಳಿದ್ರೆ. ಕನ್ನಡ ನೋಡಿ ಎಷ್ಟು ಅದ್ಭುತವಾಗಿದೆ. ಸ್ಥಿತಿ ಸ್ಥಾಪಕತ್ವ ಹಂಗಂದ್ರೆ ಏನ್ ಗೊತ್ತಾ? ಲೋಡ್ ಹಾಕಿದಾಗ ಶೇಪ್ ಚೇಂಜ್ ಆಗಬೇಕು. ಲೋಡ್ ರಿಮೂವ್ ಮಾಡಿದ್ರೆ ಒರಿಜಿನಲ್ ಶೇಪಿಗೆ ಬರಬೇಕು. ಮೂಲ ಸ್ಥಿತಿಯನ್ನ ಸ್ಥಾಪನೆ ಮಾಡ್ಕೊಳ್ಬೇಕು. ಒರಿಜಿನಲ್ ಶೇಪ್ ಅನ್ನು ಅಟೈನ್ ಮಾಡ್ಕೊಳ್ಬೇಕು. ಅದು ಎಲಾಸ್ಟಿಸಿಟಿ ಅಂತ ಹೇಳಿದ್ರೆ. ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗ ಸಾಕ್ಸ್ ಹಾಕೊಂಡು ಹೋಗ್ಬೇಕಾದ್ರೆ ಸಾಕ್ಸ್ ಯೂಸ್ ಮಾಡ್ತಾ ಎಲಾಸ್ಟಿಕ್ ಲೂಸ್ ಆಗ್ಬಿಟ್ಟು ಜಾರ್ಕೊಂಡು ಹೋಗ್ತಾ ಇತ್ತು. ಆಮೇಲೆ ರಬ್ಬರ್ ಬ್ಯಾಂಡ್ ಹಾಕೊಂಡಿದ್ರೆ ಅದು ಎಕ್ಸ್ಪ್ಯಾಂಡ್ ಆಗಿ ಅಗಲ ಆಗ್ಬಿಡ್ತಾ ಇತ್ತು ತಾನೆ. ಅದೇ ನಿಮ್ಮ ಸ್ಕೂಲಲ್ಲಿ ಪೆನ್ ಯೂಸ್ ಮಾಡ್ತಾ ಇದ್ರೆ ಈ ತರದ್ದು ಟಿಕ್ ಮಾಡ್ತಾ ಇದ್ರಲ್ವಾ, ಸ್ಪ್ರಿಂಗ್ ಇರ್ತಾ ಇತ್ತಲ್ಲ ಒಳಗಡೆ, ದಿನ ಕೂತ್ಕೊಂಡು ಹಂಗಂತ ಇದ್ರು ಸ್ಪ್ರಿಂಗ್ ಹೆಚ್ಚು ಕಮ್ಮಿ ಅದೇ ಶೇಪಲ್ಲಿ ಇರ್ತಾ ಇತ್ತು ತಾನೆ, ಹೌದಲ್ವಾ? ಈ ಸ್ಟೀಲ್ ಇಂದ ಮಾಡಲ್ಪಟ್ಟಿರುವಂತಹ ಸ್ಪ್ರಿಂಗು ಹಾಗೆ ರಬ್ಬರ್ ಬ್ಯಾಂಡು ಹಿಗ್ಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಯೂಸ್ ಮಾಡ್ತಾ ಅಗಲಾಗಿ ಉಳ್ಕೊಂಡ್ಬಿಡುತ್ತೆ ಸ್ಪ್ರಿಂಗು. ಎಷ್ಟೇ ತಿಂಗಳು ವರ್ಷ ಯೂಸ್ ಮಾಡಿದ್ರು ಹೆಚ್ಚು ಕಮ್ಮಿ ಅದೇ ಶೇಪಲ್ಲಿ ಇರುತ್ತೆ. ಎಕ್ಸಾಮ್ ಅಲ್ಲಿ ಎಲಾಸ್ಟಿಸಿಟಿ ಸ್ಟೀಲ್ ಜಾಸ್ತಿನ ರಬ್ಬರ್ ಜಾಸ್ತಿನ ಅಂತ ಕೇಳಿದ್ರೆ ಸ್ಟೀಲ್ ನಂದು ಜಾಸ್ತಿ ಆಗಿರುತ್ತೆ, ಗೊತ್ತಿರಲಿ. ಆಮೇಲೆ ವಾಹನದ ಶಾಕ್ ಅಬ್ಸಾರ್ಬರ್ ಸ್ಪ್ರಿಂಗ್ ಅನ್ನ ತಯಾರಿಸಲು ಸ್ಟೀಲ್ ಯೂಸ್ ಮಾಡ್ತಾರೆ, ಕಾಪರ್ ಯೂಸ್ ಮಾಡೋದು ಯಾಕೆ ಅಂತ ಕೇಳಿದರೆ ಬಿಕಾಸ್ ಕಾಪರ್ ಗಿಂತ ಜಾಸ್ತಿ ಎಲಾಸ್ಟಿಕ್ ಆಗಿರುತ್ತೆ ಸ್ಟೀಲ್, ಗೊತ್ತಿರಲಿ. ಎಲಾಸ್ಟಿಸಿಟಿ ಅಂದ್ರೆ ಲೋಡ್ ಹಾಕಿದಾಗ ಶೇಪ್ ಚೇಂಜ್ ಆಗಬೇಕು. ಲೋಡ್ ರಿಮೂವ್ ಮಾಡಿದ್ರೆ ಮೂಲ ಸ್ಥಿತಿಯನ್ನು ಸ್ಥಾಪನೆ ಮಾಡ್ಕೊಳ್ಬೇಕು, ಒರಿಜಿನಲ್ ಶೇಪ್ ಅನ್ನು ಅಟೈನ್ ಮಾಡ್ಕೊಳ್ಬೇಕು. ಗೊತ್ತಿದ್ದ ವಿಷಯ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡಿ. ಸಂಜಯ್ ಸೈನ್ಸ್ ಫ್ಯಾಕ್ಟ್ರಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್ ಹಾಗೂ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.